ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಪೊಲೀಸ್ ಪಬ್ಲಿಕ್ ಶಾಲೆಯಲ್ಲಿ ಸದ್ಯ 80 ಮಕ್ಕಳು ಫೇಲ್ ಆಗಿದ್ದು ಪೋಷಕರು ಒಂದು ಅರ್ಥದಲ್ಲಿ ಕಂಗಾಲಾಗಿದ್ದಾರೆ. ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾರಾದ್ರೂ ಯಾಕೆ ಫೇಲ್ ಆದ್ರು ಅನ್ನೋದು ಅವರ ಪ್ರಶ್ನೆ. ನರ್ಸರಿಯಿಂದ 7ನೇ ತರಗತಿಯವರೆಗೂ ಕೂಡ ಮಕ್ಕಳು ಅನುತ್ತೀರ್ಣರಾಗಿದ್ದಾರೆ. ಶಾಲಾ ಆಡಳಿತ ಮಂಡಳಿಯನ್ನ ಕೇಳಿದ್ರೆ ಅವರು ಹಾರಿಕೆ ಉತ್ತರವನ್ನ ಕೊಡ್ತಾರೆ. ಟಿಸಿ ತಗೊಂಡೋಗಿ ಇಲ್ಲಾಂದ್ರೆ ಅದೇ ಕ್ಲಾಸಲ್ಲಿ ಕೂರಿಸಿ ಮಕ್ಕಳನ್ನ ಅಂತ ಹೇಳ್ತಾರಂತೆ. ಪೊಲೀಸ್ ಪಬ್ಲಿಕ್ ಶಾಲೆ ವಿರುದ್ಧ ಪೋಷಕರು ಗಂಭೀರ ಆರೋಪವನ್ನ ಮಾಡ್ತಾ ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ ಆದರೂ ಕೂಡ ಫೇಲ್ ಮಾಡಿದ್ದಾರೆ, ಯಾಕೆ ಅಂತ ಕೇಳಿದ್ರೆ ಸರಿಯಾಗಿ ಯಾರು ಉತ್ತರವನ್ನ ಕೊಡೋದಿಲ್ಲ, ಅಸಡ್ಡೆ ತೋರ್ತಾ ಇದ್ದಾರೆ ಅಂತ ಆರೋಪಿಸಲಾಗ್ತಿದೆ. ಬೆಂಗಳೂರಿನ ಕೋರಮಂಗಲದಲ್ಲಿದೆ ಈ ಪೊಲೀಸ್ ಪಬ್ಲಿಕ್ ಸ್ಕೂಲ್. 80 ಮಕ್ಕಳು ಫೇಲ್ ಆಗಿದ್ದಾರೆ, ಅದು ನರ್ಸರಿಯಿಂದ 7ನೇ ತರಗತಿಯವರೆಗೂ. ನರ್ಸರಿ ಮಕ್ಕಳಿಗೆ ಆಕ್ಚುಲ್ ಆಗಿ ಎಕ್ಸಾಮ್ಸ್ನೇ ಮಾಡಲ್ಲ, ಜಸ್ಟ್ ಓರಲ್ಲೋ ಅಥವಾ ಮಕ್ಕಳಿಗೆ ಆಕ್ಟಿವಿಟಿ ರೂಪದಲ್ಲೋ ಒಂದು ಪರೀಕ್ಷೆ ರೂಪದಲ್ಲಿ ಇರುತ್ತೆ. ಅದು ಪರೀಕ್ಷೆ ಅಂತ ಕನ್ಸಿಡರ್ ಮಾಡಲ್ಲ. ಅಂಥದ್ರಲ್ಲಿ ಈ ಸ್ಕೂಲಲ್ಲಿ ಆ ಮಕ್ಕಳನ್ನು ಫೇಲ್ ಅಂತೆ. UKGಯಿಂದ 7ನೇ ಕ್ಲಾಸ್ ಓದ್ತಿದ್ದಂತಹ ಮಕ್ಕಳನ್ನು ಅನುತ್ತೀರ್ಣ ಮಾಡಿದ್ದಾರೆ ಅಂತ ಪೋಷಕರು ಆತಂಕಗೊಂಡಿದ್ದಾರೆ. ಅದು ಯಾವ ಶಾಲೆ, ಯಾಕೆ ಅನುತ್ತೀರ್ಣ ಮಾಡಿದ್ದಾರೆ, ಆ ಶಾಲೆಯಲ್ಲಿರೋದು ಅಂತ ದೃಶ್ಯಗಳ ಸಮೇತ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೀವು ನೋಡ್ತಿರ್ಬೋದು, ಇದು ಕೋರಮಂಗಲದಲ್ಲಿರುವಂತಹ ಪೊಲೀಸ್ ಪಬ್ಲಿಕ್ ಶಾಲೆ, CBSE ಸಿಲೆಬಸ್ಗೆ ಸೇರಿದಂತಹ ಶಾಲೆ. ಇಲ್ಲಿ ಸರಿಸುಮಾರು 3,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, ಪೊಲೀಸರ ಮಕ್ಕಳು ಸೇರಿದಂತೆ ಸಾರ್ವಜನಿಕರ ಮಕ್ಕಳು ಸಹ ಇಲ್ಲಿ ವ್ಯಾಸಂಗ ಮಾಡ್ತಿದ್ದಾರೆ. ಕಳೆದ ಶನಿವಾರ ರಿಸಲ್ಟನ್ನು ಅನೌನ್ಸ್ ಮಾಡಿರುವಂಥದ್ದು. ಅಂದರೆ ಶನಿವಾರ ರಿಸಲ್ಟ್ ಕೊಟ್ಟ ಸಂದರ್ಭದಲ್ಲಿ 100-200ಕ್ಕೂ ಹೆಚ್ಚು ಪೋಷಕರನ್ನು ಶಾಲಾ ಆಡಳಿತ ಮಂಡಳಿಯವರು ಕರೆಸಿ, ನಿಮ್ಮ ಮಕ್ಕಳು ಸರಿಯಾಗಿ ಓದ್ತಿಲ್ಲ, ಯಾವ ಸಬ್ಜೆಕ್ಟಲ್ಲೂ ಪಾಸಾಗಿಲ್ಲ ಅಂತ UKGಯಿಂದ 7ನೇ ಕ್ಲಾಸಿನಲ್ಲಿ ಓದ್ತಿದ್ದಂತಹ ಮಕ್ಕಳನ್ನು ಅನುತ್ತೀರ್ಣ ಮಾಡಿದ್ದಾರೆ. ಮತ್ತು ಪೋಷಕರಿಗೆ ಹೇಳಿರೋದು ಮತ್ತೆ ಅದೇ ತರಗತಿಯಲ್ಲಿ ಮುಂದುವರಿಸಿ, ಇಲ್ಲ ಅಂದರೆ TC ತಗೊಂಡೋಗಿ ಅಂತ ಪೋಷಕರಿಗೆ ಹೇಳಿದ್ದಾರೆ ಅಂತ ಪೋಷಕರು ಆರೋಪ ಮಾಡಿ ಆತಂಕನ ವ್ಯಕ್ತಪಡಿಸ್ತಿದ್ದಾರೆ. ಇನ್ನು ರಾಜ್ಯ ಶಿಕ್ಷಣ ನೀತಿ ಮತ್ತು ಶಿಕ್ಷಣ ಹಕ್ಕಿನ ಪ್ರಕಾರ 1ರಿಂದ 8ನೇ ಕ್ಲಾಸಿನ ಮಕ್ಕಳಿಗೆ ಯಾವುದೇ ರೀತಿ ಅನುತ್ತೀರ್ಣ ಮಾಡೋಂಗಿಲ್ಲ ಅಂತ ನಿಯಮ ಇದೆ. 2019ರಲ್ಲಿ ಒಂದು ಆ್ಯಕ್ಟನ್ನು CBSE ಸಿಲೆಬಸ್ ಅವರು ತಂದಿರುವಂಥದ್ದು ಕೇಂದ್ರ ಸರ್ಕಾರದಿಂದ. ಆ ಆ್ಯಕ್ಟ್ ಪ್ರಕಾರ 5 ಮತ್ತು 8ನೇ ತರಗತಿಯಲ್ಲಿ ಗುಣಮಟ್ಟ ಶಿಕ್ಷಣವನ್ನು ಕಾಪಾಡೋಕ್ಕೋಸ್ಕರ ಮಕ್ಕಳನ್ನು ಅನುತ್ತೀರ್ಣ ಮಾಡೋ ಅವಕಾಶ ಇರುತ್ತೆ. ಆದರೆ ಈ ನಿಯಮವನ್ನು ಬೇರೆ ರಾಜ್ಯಗಳು ಪಾಲನೆ ಮಾಡ್ತಿದ್ದಾರೆ. ನಮ್ಮ ರಾಜ್ಯ ಸರ್ಕಾರ ಅದಕ್ಕೆ ಅನುಮೋದನೆ ನೀಡದ ಕಾರಣ ರಾಜ್ಯದಲ್ಲಿ ಯಾವುದೇ ಶಿಕ್ಷಣ ಸಿಲೆಬಸ್ ಆಗಿರ್ಬೋದು 1ರಿಂದ 8ನೇ ತರಗತಿ ಮಕ್ಕಳು. ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಪೋಷಕರಿದ್ದಾರೆ, ಮಾತನಾಡಿಸೋಣ. ನಮಸ್ತೆ. ನಮಸ್ಕಾರ. ಎಷ್ಟನೇ ಕ್ಲಾಸಲ್ಲಿ ಓದ್ತಾ ಇರೋದು ನಿಮ್ಮ ಮಗು? ಮೇಡಮ್ 3 ಹೋಗಿ ಈಗ 4th ಮೇಡಮ್. ಓಕೆ. 4thಗೆ ಫೈಲ್ ಮಾಡಿದ್ದಾರೆ ಮೇಡಮ್. ಇದು ಅದೇ ಸ್ಕೂಲಲ್ಲಿ ಕುತ್ರಿಸ್ತೀರಿ, ಇಲ್ಲಾಂದ್ರೆ TC ಇಸ್ಕೊಂಡು ಹೋಗಿ ಅಂತ ನಮ್ಗೆ ಹೇಳಿದ್ರು. ಈಗ ಯಾವ್ದು 4th ಸ್ಟ್ಯಾಂಡರ್ಡ್ ಅಲ್ಲೇ ಕೂರಿಸ್ತೀವಿ ಅಂತಿದ್ದಾರಾ? ಇಲ್ಲ 3 ಕುತ್ರಿಸ್ತೀನಿ, ಅದೇ ಕ್ಲಾಸ್ ಅಲ್ಲಿ ಕುತ್ರಿಸ್ತೀರಿ, ಬಟ್ ಯಾಕಂತೆ? ಇಲ್ಲಾಂದ್ರೆ TC ಇಸ್ಕೊಂಡು ಹೋಗಿ. ನಿಮ್ಮ ಮಗು ಫೈಲ್ ಆಗಿದ್ದಾರೆ, ಎಲ್ಲ ಸಬ್ಜೆಕ್ಟ್ ಅಲ್ಲಿ ಫೈಲ್ ಆಗಿದ್ದಾರೆ. ಎಲ್ಲ ಸಬ್ಜೆಕ್ಟುನು ಎಲ್ಲ ಫೈಲ್ ಆಗಿದ್ದಾರೆ. ಇಲ್ಲಾಂದ್ರೆ TC ಇಸ್ಕೊಂಡು ಹೋಗಿ, ಇಲ್ಲಾಂದ್ರೆ ಅದೇ ಕ್ಲಾಸ್ ಅಲ್ಲಿ ಕೂತ್ಸಿ ಅಂತ ಹೇಳಿದ್ರು ಮೇಡಮ್. ನಾವು ಹೇಳಿದ್ರೆ ಏನ್ ಮೇಡಮ್ ಈಗ ಹೇಳ್ತಾ ಇದ್ರಲ್ಲ ಮೇಡಮ್, ಈಗ ಯಾವ್ದು ನಮ್ಗೆ ಸೀಟ್ ಸಿಕ್ಕೋದಿಲ್ಲ, ಎಲ್ಲ ಕ್ಲೋಸ್ ಆಗಿದಾವೆ, ನೀವು ಮುಂಚೆನೆ ಹೇಳ್ಬೋದಾಗಿತ್ತಲ್ಲ, ಈ ತರ ಇಷ್ಟು ವರ್ಷ ಹೇಳ್ತಿರೋದು ಈ ತರ ಏನಕ್ ಮಾಡಿದ್ರಿ ಈ ವರ್ಷನೇ ಅಂದ್ಬಿಟ್ಟು ನಾವು ಕೇಳಿದ್ರೆ, ಇಲ್ಲ ಅವ್ರು ಮಾತಾಡಕ್ಕೆ ಬಿಡಲ್ಲ, 2 ಆಪ್ಷನ್, ಇಲ್ಲ TC ಇಸ್ಕೊಂಡೋಗಿ, ಇಲ್ಲಾಂದ್ರೆ ಅದೇ ಕ್ಲಾಸ್ ಅಲ್ಲಿ ಕೂತಿರ್ತೀವಿ ಅಂತ ಸುಮಾರು ಜನಕ್ಕೆ ಒಂದು ಅಮ್ಮಂದ್ರೆ 100-150 ಜನವರೆಗೂ ಬಂದು ಎಲ್ಲ ಅದೇ ಮಾತು ಹೇಳಿದ್ರು. ಎಲ್ರಿಗೂ ಅದೇ ಮಾತೆ. ನಾರ್ಮಲಿ ಅಡ್ಮಿಷನ್ಸ್ ಟೈಮಲ್ಲಿ ತುಂಬಾ ಪೊಲೈಟ್ ಆಗಿ ರೆಸ್ಪಾನ್ಸ್ ಮಾಡ್ತಾರೆ ಎಲ್ಲ ಪೋಷಕರ ಜೊತೆಗೆ. ಇವ್ರು ಯಾಕೆ ಹಿಂಗಂತೆ? ಹೌದು. ಈಗ ಮೇಡಮ್ ಫೈಲ್ ಮಾಡೋದು ರೂಲ್ಸ್ ಇಲ್ಲಲ್ಲ ಮೇಡಮ್. ಫೈಲ್ ಏನಕ್ಕೆ ಮಾಡ್ಬೇಕು? ಅದೇ ಕ್ಲಾಸ್ ಅಲ್ಲಿ ಕುದುರಿಸಿದ್ರೆ ಈಗ 1 ವರ್ಷ ನಮ್ಮ ಮಗಳಿಗೆ ಇದಾಗಲ್ಲ ಮೇಡಮ್, ಭವಿಷ್ಯ ಹಾಳಾಗಲ್ವಾ? ಹೌದು. ಭವಿಷ್ಯ ಯಾಕೆ ಈ ತರ ಮಾಡ್ತಾವ್ರೆ? ಅಲ್ಲ, ಈಗ ನೀವು ಕೇಳ್ಬೇಕಿತ್ತು, ನೀವು ಚೆನ್ನಾಗಿ ಎಜುಕೇಶನ್ ಕೊಟ್ಟಿದ್ರೆ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಯಾಕೆ ಫೇಲ್ ಆಗ್ತಾರೆ ಅಂತ. ಹೌದು, ಅವರು ನಮ್ಮ ಮೇಲೆ ಆಗ್ತಾ ಇದಾರೆ. ನೀವು ಪೇರೆಂಟ್ಸ್ ನೀವೇನ್ ಮಾಡ್ತಾ ಇದ್ದೀರಾ ಮೇಡಮ್? ನಾವು ಡ್ಯೂಟಿಗಳಿಗೆ ಹೋಗ್ತೀರಿ, ನಾವು ಡ್ಯೂಟಿಗಳಿಗೆ ಹೋಗಿ ಇದ್ ಮಾಡ್ತೀರಿ, ನಿಮ್ಗೆ ಇಷ್ಟು ನಾವು ನಿಮ್ಗೆ ನಿಮ್ಮ ಸ್ಕೂಲ್ ಕಳ್ಸಿಬಿಟ್ಟು ನೀವು ಪಾಠ ಹೇಳ್ಕೊಡ್ಲಿಲ್ಲ ಅಂದ್ರೆ
ಇಷ್ಟು ಜನ ಫೈಲ್ ಆಗಿದ್ದಾರೆ ಅಂದ್ರೆ ಯಾಕೆ ಮೇಡಮ್ ಫಾಲ್ಟ್ ನಿಮ್ದೇ ತನ ಫಾಲ್ಟ್ ಅಂತ ಕೇಳಿದ್ರಿ ನಾವು. ನಿಮ್ದೇ ತನ ಫಾಲ್ಟ್, ಇಷ್ಟು ಜನ ಓದಿಲ್ಲ ಅಂದ್ರೆ ಅಲ್ಲ ಈಗ ಸರಿ ಒಂದ್ ಕೆಲಸ ಮಾಡಿ ಆಯ್ತು, ನೀವು ಮಕ್ಕಳು ಬರ್ದಿರ್ತಾರಲ್ಲ ಆ ಆನ್ಸರ್ ಶೀಟ್ ನ ಇಸ್ಕೊಳ್ಳಿ, ಗೊತ್ತಾಗುತ್ತಲ್ಲ ಮಕ್ಕಳು ಬರ್ದಿದಾರ ಇಲ್ವಾ. ಅವ್ರು ಅದನ್ನು ಕೊಡೋದಿಲ್ಲ ಅಂತಾರಲ್ಲ. ಯಾಕೆ ಕೊಡಲ್ವಂತೆ? ಅದು ಕೊಡೋದಿಲ್ಲ, ಏನೋ ಅದು ಇದ್ರಲ್ಲೇ ತೋರ್ಸ್ತಾರೆ ನೋಡಿ ಎಲ್ಲಾ ಫೈಲ್ ಮಾಡಿದ್ದಾರೆ ಅಂದ್ಬಿಟ್ಟು ತೋರ್ಸ್ತಾರೆ. ಅದೆಲ್ಲ ಕೊಡಿ ಅಂದ್ರೆ ಕೊಡೋದಿಲ್ಲ. ಈಗ ನೀವು ಅಲ್ಲೇ ಮುಂದುವರಿಸಬೇಕು ಅಂತಿದ್ದೀರಾ? ಅದಕ್ಕೆ ಆನ್ಸರೇ ಇಲ್ಲ. ಅದೇ ಸ್ಕೂಲಲ್ಲೇ ಮುಂದುವರಿಸಬೇಕು ಅನ್ಕೊಂಡಿದ್ದೀರಾ? ಮೇಡಮ್ ಈ ತರ ಇದ್ರೆ ನಾವು ನೆಕ್ಸ್ಟ್ ಚೇಂಜ್ ಮಾಡೋಣ ಅಂತ ಇದ್ರೆ ಇದಿಲ್ಲ ಅಂದ್ರೆ ಈ ವರ್ಷ ಅದೇ ಇದ್ರಲ್ಲಿ ಹಾಕೋಣ, ಅಲ್ಲೇ ಓದ್ಲಿ ಅಂದ್ಬಿಟ್ಟು ನಾವು ಇದ್ ಮಾಡಿದ್ರಿ ಮೇಡಮ್. ಯಾಕೆಲ್ಲ ಈಗ ಎಲ್ಲಿ ಸೀಟ್ ಸಿಕ್ಕಲ್ಲ ಮೇಡಮ್. ಇವ್ರು ತಕ್ಷಣ ಎಂಡಲ್ಲಿ ನೀವು TC ಇಸ್ಕೊಂಡೋಗಿ ಇಲ್ಲಾಂದ್ರೆ ಅದೇ ಸ್ಕೂಲಲ್ಲಿ ಕೂತಿಸ್ತೆ ಅಂದ್ರೆ ನಮ್ಗೆ ಬೇರೆ ದಾರಿನೇ ಇಲ್ಲಲ್ಲ ಮೇಡಮ್. ಯಾವ ತರ ಮಾಡ್ಬೇಕು ಅಂದ್ಬಿಟ್ಟು ನಾವು ಈಗವರೆಗೂ ಕೋರ್ಕೊಂಡಿದೀರಿ, ಊಟಗಳು ಮಾಡ್ತಾ ಇಲ್ಲ. ಸ್ಕೂಲ್ಗಳಲ್ಲಿ ಆಯ್ತು, ಆ ಸ್ಕೂಲ್ ವಿರುದ್ಧ ಒಂದ್ ಕಂಪ್ಲೇಂಟ್ ಕೊಡಿ, ಆಮೇಲೆ ಪೊಲೀಸರು ನೋಡೋಣ ಅದನ್ನೇನ್ ಚೆಕ್ ಮಾಡ್ತಾರೆ, ಆಗ ಗೊತ್ತಾಗುತ್ತೆ ಅವ್ರ ಬಂಡವಾಳ ಏನು ಅಂತ. ಥ್ಯಾಂಕ್ ಯು ಸರ್ ಮಾತನಾಡೋದಕ್ಕೆ. ಪಾಪ ಕಷ್ಟಪಟ್ಟು ದುಡ್ದು ಮಕ್ಕಳಿಗೆ ಶಾಲೆಗೆ ಫೀಸ್ ಕಟ್ತಾರೆ, ಕೇಳ್ದಂಗೆಲ್ಲ ಸ್ಕೂಲ್ಗೆ ಫೀಸ್ಗಳನ್ನ ಕಟ್ತಾ ಹೋಗ್ತಾರೆ. ಕೊನೆಗೆ ಹಿಂಗೆ ಮಕ್ಕಳನ್ನ ಫೇಲ್ ಮಾಡಿ ಅದೇ ಕ್ಲಾಸಲ್ಲಿ ಕೂರಿಸ್ತೀವಿ ಅಂದರೆ ಏನು ಮಾಡಬೇಕು?